ಸಮಾಜ ಕಲ್ಯಾಣ ಸಚಿವರ ಸ್ವಕ್ಷೇತ್ರದಲ್ಲೇ ತಲೆ ತಗ್ಗಿಸೋ ಘಟನೆಯೊಂದು ನಡೆದಿದೆ. ಅಲೆಮಾರಿ ಜನಾಂಗಕ್ಕೆ ಸೇರಿದ ಮಹಿಳೆ ಶವ ಹೂಳಲು ಹೆಣಗಾಟ ನಡೆಸುವ ಪರಿಸ್ಥಿತಿ ಎದುರಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಸ್ವಕ್ಷೇತ್ರದಲ್ಲೇ ಇದೀಗ ಅನ್ಯಾಯ ಆಗ್ತಾ ಇರುವಂತದ್ದು. ಪರಿಶಿಷ್ಟ ಜಾತಿಯ ಅಲೆಮಾರಿ ಈಗ ಕೊರಚ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಸ್ಮಶಾನದಲ್ಲಿ ಜಾಗ ಇಲ್ಲದೆ ತವರೂರು ದಾವಣಗೆರೆಗೆ ಶವವನ್ನ ಕೊಂಡೊಯ್ಯುವ ಒಂದು ಪರಿಸ್ಥಿತಿ ಎದುರಾಗ್ತಾ ಇರುವಂತದ್ದು. ಅಲೆಮಾರಿ ಜನಾಂಗದ ಶವ ಹೂಳಲು ಜಾಗ ಇಲ್ಲ ಅಂತ ಹೇಳಿ ಶವವನ್ನ ಬೇರೆ ಕಡೆಗೆ ತಗೊಂಡು ಹೋಗ್ತಾ ಇರುವಂತಹ ಪರಿಸ್ಥಿತಿ ಬಂದಿದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಈ ಅಮಾನವೀಯ ಘಟನೆ ನಡೆದಿರುವಂತದ್ದು. ಹಾಗಾದ್ರೆ ಸಮಾಜ ಕಲ್ಯಾಣ ಸಚಿವರ ತವರೂರಲ್ಲೇ ಈ ರೀತಿ ಆದ್ರೆ ಬೇರೆ ಕಡೆ ಇನ್ಯಾವ ರೀತಿ ಒಂದು ಪರಿಸ್ಥಿತಿ ಎದುರಾಗಬಹುದು, ಯಾಕೆ ಅಲ್ಲಿ ಒಂದು ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಮನೆ ಮಾಡ್ತಾ ಇದೆ. ಸ್ಮಶಾನದಲ್ಲಿ ಜಾಗ ಇಲ್ಲ ಅಂತ ತವರೂರು ದಾವಣಗೆರೆಗೆ ಶವವನ್ನ ಕೊಂಡೊಯ್ಯುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಇನ್ನು ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಈ ಅಮಾನವೀಯ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಪರಿಶಿಷ್ಟ ಜಾತಿ ಅಲೆಮಾರಿ ಕೊರಚ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಮಹದೇವಪ್ಪ ಅವರೇ ನೀವೇನ್ ಮಾಡ್ತಾ ಇದ್ದೀರಾ ಎನ್ನುವ ಪ್ರಶ್ನೆಗಳನ್ನ ನಾವು ಮಾಡಬೇಕಾಗತ್ತೆ. ಸ್ಮಶಾನದಲ್ಲಿ ಜಾಗ ಇಲ್ಲ ಅಂತ ಹೇಳಿ ತವರೂರಿಗೆ ಶವವನ್ನ ಕೊಂಡೊಯ್ತಿದ್ದಾರೆ. 35 ವರ್ಷಗಳ ಹಿಂದೆ ಟಿ ನರಸೀಪುರಕ್ಕೆ ಗಂಗಮ್ಮ ಕುಟುಂಬಸ್ಥರು ವಲಸೆ ಬಂದಿರ್ತಾರೆ. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗ ಅರ್ಧ ಗುಂಟೆ ಜಾಗವನ್ನ ಖರೀದಿ ಮಾಡಿರ್ತಾರೆ. ಆದ್ರೆ ಕಬಿನಿ ಸೇತುವೆ ನಿರ್ಮಾಣ ಸಮಯದಲ್ಲಿ ಜಾಗವನ್ನ ಕಳೆದುಕೊಂಡಿರ್ತಾರೆ ಈ ಕುಟುಂಬದವರು. ಇದೇ ಮಾದರಿ ಸುಮಾರು 35 ಕುಟುಂಬಗಳು ನಿರ್ಗತಿಕರಾಗಿ ಜೀವನ ನಿರ್ವಹಣೆ ಮಾಡ್ತಿದ್ದಾರೆ. ಸರ್ಕಾರದಿಂದ ಬದಲಿ ನಿವೇಶನದ ಭರವಸೆ ನಂಬಿ ಖಾಸಗಿ ಜೋಪಡಿಯಲ್ಲಿ ವಾಸ ಮಾಡ್ತಿದ್ದಾರೆ. 30 ವರ್ಷಗಳಿಂದ ಸ್ವಂತ ನೆಲೆ ಮತ್ತು ಸೂರಿಗಾಗಿ ಅಲೆಮಾರಿಗಳು ಹೋರಾಟ ಮಾಡ್ತಿದ್ದಾರೆ. 35 ವರ್ಷಗಳ ಹಿಂದೆ ಟಿ ನರಸೀಪುರಕ್ಕೆ ಗಂಗಮ್ಮ ಕುಟುಂಬಸ್ಥರು ವಲಸೆ ಬಂದಿದ್ರು ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಇವರು ಅರ್ಧ ಗುಂಟೆ ಜಾಗವನ್ನ ಖರೀದಿ ಮಾಡಿಕೊಂಡಿರ್ತಾರೆ. ಜಿಲ್ಲೆ ಟಿ ನರಸೀಪುರ ತಾಲೂಕಿನ ರೇಷ್ಮೆಗೂಡಿನ ಮಾರ್ಕೆಟ್ ರಸ್ತೆಯಲ್ಲಿ ಇರ್ತಕ್ಕಂಥ ಸುಮಾರು 40 ಪರಿಶಿಷ್ಟ ಜಾತಿ ಕೊರಚ ಸಮುದಾಯದ ಕುಟುಂಬಗಳು ಕಳೆದ 30-35 ವರ್ಷಗಳಿಂದ ನಿವೇಶನ ಇಲ್ಲದೇ ವಾಸ ಮಾಡ್ತಾ ಇದ್ದಾರೆ. ಇವರ ಒಂದು ಕುಟುಂಬದಲ್ಲಿ ರತ್ನಮ್ಮ ಅಂತಕ್ಕಂಥ ಮಹಿಳೆ ಅನಾರೋಗ್ಯದ ಕಾರಣ ಮೃತಪಟ್ಟಿದ್ದು, ಇವ್ರಿಗೆ ಸ್ಮಶಾನವೂ ಇಲ್ಲದೇ ಇಲ್ಲಿ ಉಳ್ಳಿಕ್ಕೆ ಜಾಗ ಇಲ್ಲದೇ ಅವರ ತವರು ಊರಾಗಿರ್ತಕ್ಕಂಥ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದಾವಣಗೆರೆಗೆ ಇಲ್ಲಿಂದ ಹೆಣವನ್ನು ತಗೊಂಡು ಅಲ್ಲೋಗಿ ಶವ ಸಂಸ್ಕಾರ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದೊಂದು ಅಮಾನವೀಯವಾದಂಥ ಘಟನೆ ಆಗಿದೆ.